ದರ್ಶನ್ ಅವರನ್ನ ಕರ್ಕೊಂಡು ಬರಲಾಗ್ತಾ ಇರುವ ಪೊಲೀಸರ ಜೀಪ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಇದೀಗ ದರ್ಶನ್ ರನ್ನ ಕರ್ಕೊಂಡು ಬರಲಾಗಿದೆ. ಆ ಜನ ಗಮನಿಸಬೇಕು ನೀವು, ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಜಮಾವಣೆಗೊಂಡಿದ್ದಾರೆ. ನನ್ನ ಕಲೀಗ್ ಅಭಿಷೇಕ್ ಅಲ್ಲೇ ಇದ್ದಾರೆ. ಅಭಿಷೇಕ್, ಈಗಷ್ಟೇ ದೃಶ್ಯದಲ್ಲಿ ಗಮನಿಸಿದ್ವಿ, ದರ್ಶನ್ ಅನ್ನ ಕರ್ಕೊಂಡು ಬರಲಾಗಿದೆ, ಮುಂದೇನು ಅಂತ, ವಾಟ್ ನೆಕ್ಸ್ಟ್? ಸಮಯ ಸ್ಮಿತಾ, ಸಮಯ 4:44ಕ್ಕೆ ಸ್ಮಿತಾ ಸಮಯ 4:44ಕ್ಕೆ ಪ್ರಕರಣದ ಪ್ರಮುಖ ಆರೋಪಿ ನಟ ನಿರ್ಮಾಪಕ ದರ್ಶನ್ ತೂಗುದೀಪರನ್ನ ಕರೆದುಕೊಂಡು ಬರಲಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ನಾವು ಗಮನಿಸಿರುವಂತ ಎರಡು ಚಿತ್ರಣ ಅಂದ್ರೆ, ಎರಡು ನೀಲಿ ಬಣ್ಣದ ಹೊಯ್ಸಳಗಳು ಮುಂದೆ ಹೋಯಿತು, ಅದಾದ ನಂತರ ಮತ್ತೊಂದು ಫಾರ್ಚೂನರ್ ಟಿಂಟೆಡ್ ವಾಹನದಲ್ಲಿ ದರ್ಶನ್ ಇದ್ರ ಅಥವಾ ಹೊಯ್ಸಳದಲ್ಲೇ ಇದ್ರ ಅನ್ನೋ ಒಂದು ಚಿತ್ರಣ ಈ ಸದ್ಯದ ಮಟ್ಟಿಗೆ ಕ್ಯಾಮ್ರಾದ ಕಣ್ಣಿಗೆ ಮಾತ್ರ ಕಂಡು ಬಂದಿರುವಂತದ್ದು. ಖಂಡಿತವಾಗಿಯೂ ಈಗ ಗುಂಪನ್ನ ಚದುರಿಸುವಂತ ಕೆಲಸವಂದ್ರೆ, ಇಲ್ಲಿ ನೆರೆದಿದ್ದಂತ ದರ್ಶನ್ ಅಭಿಮಾನಿಗಳನ್ನ ಚದುರಿಸುವಂತ ಕೆಲಸವನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇರುವಂತ ಪೊಲೀಸರು ಮಾಡ್ತಿರುವಂತದ್ದು. ತಮ್ಮ ನೆಚ್ಚಿನ ನಾಯಕನಿರಬಹುದು ಅಥವಾ ಈ ಒಂದು ಪ್ರಕರಣದ ಆರೋಪಿಯನ್ನ ನೋಡೋದಕ್ಕೆ ಗುಂಪಾಗಿ ಬಂದಿದ್ದಂತ ಜನರನ್ನ ಈಗ ಚದುರಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ಮತ್ತೊಂದು ಕಡೆಗೆ ಈ ರಸ್ತೆಗೆ ಬರುವಂತ ಹೋಗುವಂತ ವಾಹನಗಳನ್ನ ಈ ಸದ್ಯದ ಮಟ್ಟಿಗೆ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಲಾಗಿರುವಂತದ್ದು. ರಸ್ತೆಯನ್ನ ಸಾರ್ವಜನಿಕರ ಬಳಕೆಗೆ ಅವಕಾಶ ಮಾಡದಂತೆ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನ ಕಲ್ಪಿಸಿರುವಂತ ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆಗೆ ಈಗಷ್ಟೇ ಠಾಣೆಗೆ ಬಂದಿರುವಂತ ಪ್ರಕರಣದ ಪ್ರಮುಖ ಆರೋಪಿ ಅಂದ್ರೆ A1 ಅಕ್ಯೂಸ್ ನಂಬರ್ 1 ದರ್ಶನ್ ರನ್ನ ಆರೋಗ್ಯ ತಪಾಸಣೆಗೆ ಈ ಒಂದು ಠಾಣೆಯ ಒಳಗಡೆ ಇರುವಂತ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಒಳಪಡಿಸಲಿದ್ದಾರೆ. ಇದಾದ ನಂತರ ನೇರವಾಗಿ ಪ್ರಾಬಬ್ಲಿ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಕಾನ್ವಾಯ್ ಮುಖಾಂತರ ಸಿಗ್ನಲ್ ಅನ್ನ ಥ್ರೂ ಮಾಡಿಸ್ಕೊಂಡು, ಸಿಗ್ನಲ್ ಥ್ರೂ ಅಂದ್ರೆ ಈ ಕೆಂಪು ದೀಪ ಎಲ್ಲಿಯೂ ಬೀಳದಂತೆ ನೇರವಾಗಿ ಕೋರ್ಟಿನ ಆವರಣ ತಲುಪುವಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ಯಾಕೆಂದ್ರೆ ದರ್ಶನ್ ಸಾಗುವ ಮಾರ್ಗದುದ್ದಕ್ಕೂ ಕೂಡ ಜನರು ಫೋಟೋ ತೆಗೆದುಕೊಳ್ಳೋದಕ್ಕೆ ಸುತ್ತುವರಿಯುವಂತ, ಟ್ರಾಫಿಕ್ ಜಾಮ್ ಆಗುವಂತ, ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಕಾನ್ವಾಯ್ ಮುಖಾಂತರ ಕರೆದುಕೊಂಡು ಹೋಗುವಂತ 99% ಚಾನ್ಸಸ್ ಇರುವಂತದ್ದು. ಇವಿಷ್ಟು ಆಯ್ತು ಅಂದ್ರೆ, ಒಂದು ಗಮನಿಸಬೇಕಾಗಿರುವಂತದ್ದು, ದರ್ಶನ್ ಹೊಸಕೆರೆ ಹಳ್ಳಿ ಮನೆ ಅಂದ್ರೆ ವಿಜಯಲಕ್ಷ್ಮಿ ಅವರ ಮನೆಯಿಂದ ಹೊರಡುವಂತ ಸಂದರ್ಭದಲ್ಲಿ ಪೊಲೀಸರ ವಶಕ್ಕೆ ಯಾವಾಗ ಒಳಪಡ್ತಾರೆ ಆ ಸಂದರ್ಭದಿಂದ ಇಲ್ಲಿಯವರೆಗೂ ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಿದ್ರು ಅನ್ನೋ ಒಂದು ಮಾಹಿತಿ ಲಭಿಸಿರುವಂತದ್ದು. ಮತ್ತೊಮ್ಮೆ ಕ್ಯಾಮರಾ ಪರ್ಸನ್ ಸಾಧಾರಣ ತೋರಿಸ್ತಾ ಇದ್ದಾರೆ, ಬ್ಯಾರಿಕೇಡ್ ಅನ್ನ ಹಾಕಿರುವಂತಹ ಪೊಲೀಸರು ಅದರ ಹೊರಭಾಗದಲ್ಲಿ ಮಾತ್ರ ಜನರನ್ನ ನಿಲ್ಲೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಇಲ್ಲಿ ಪ್ರಾಬಬ್ಲಿ ಸ್ವಯಂ ಘೋಷಿತ 144 ರೀತಿಯಾದಂತಹ ಚಿತ್ರಣ ಇದೆ ಅಂದ್ರೂ ಕೂಡ ತಪ್ಪಿಲ್ಲ. ಒಂದಿಷ್ಟು ಸಂದರ್ಭಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನ ಪೊಲೀಸರು ಕಲ್ಪಿಸುವಂತದ್ದು. ಸ್ಮಿತಾ, ಒಂದಂತೂ ಗಮನಿಸಬೇಕು, ದರ್ಶನ್ ರವರ ಗಾಡಿ ತಮಿಳುನಾಡಿನಿಂದ ಟೋಲ್ ಪಾಸ್ ಆದಂತ ಸಂದರ್ಭದಲ್ಲಿ ಕಾರ್ಗಳನ್ನ ಬದಲಾಯಿಸಿ ಬೇರೆ ಕಾರ್ನಲ್ಲಿ ಹೊಸಕೆರೆ ಹಳ್ಳಿಯ ವಿಜಯಲಕ್ಷ್ಮಿ ರವರ ಅಪಾರ್ಟ್ಮೆಂಟ್ಗೆ ತೆರಳಿರುವಂತದ್ದು. ಎರಡೂ ಕಾರ್ಗಳ ವಿಜುವಲ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ದರ್ಶನ್ ಕಾಣಿಸದೆ ಇದ್ದಾಗ ಪ್ರಾಬಬ್ಲಿ ಅವರು ಪೊಲೀಸರ ಕಣ್ತಪ್ಪಿಸಿ ಎಲ್ಲಿಯೋ ಹೋಗಿದ್ದಾರೆ ಅನ್ನೋ ಒಂದು ರೀತಿಯ ವ್ಯಾಖ್ಯಾನ ಕೇಳಿ ಬರೋದಕ್ಕೆ ಶುರುವಾಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ನೀಡಿದ ಆದೇಶವನ್ನ ಧಿಕ್ಕರಿಸಿ ಏನಾದರೂ ಈ ಪ್ರಕರಣದ ಆರೋಪಿಗಳು ಎಸ್ಕೇಪ್ ಆಗುವಂತ ಅಥವಾ ಅವರ ಶಿಕ್ಷೆಯನ್ನ ಅವಾಯ್ಡ್ ಮಾಡುವಂತ ಕೆಲಸವನ್ನೇನಾದರೂ ಖಂಡಿತವಾಗಿಯೂ ಮಾಡುವ ಪ್ರಯತ್ನದಲ್ಲಿ ಇದ್ದಿದ್ದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಿತ್ತು. ಈಗಾಗಲೇ ಆಗಿರುವಂತಹ ಶಿಕ್ಷೆಯ ಪ್ರಮಾಣಕ್ಕಿಂತ ಮತ್ತಷ್ಟು ಹೆಚ್ಚಿನ ಶಿಕ್ಷೆಯನ್ನ ಅನುಭವಿಸುವಂತ ಸಾಧ್ಯತೆ ಇತ್ತು. ಕಾನೂನಿನ ಒಂದು ಪವರ್ ಏನು ಅನ್ನೋದು ಈ ಸದ್ಯ ಮಟ್ಟಿಗೆ ಪ್ರಕರಣದ ಆರೋಪಿಗಳಿಗೆ ಗೊತ್ತಾಗಿರುವಂತದ್ದು. ಎರಡು ವಿಚಾರ ಗಮನಿಸಬೇಕು ಸ್ಮಿತಾ, ಒಂದು ಕಡೆ ಪ್ರಭಾವ ಇದೆ, ಮತ್ತೊಂದು ಕಡೆ ಹಣಬಲ ಇದೆ, ಮತ್ತೊಂದು ಕಡೆ ರಾಜಕಾರಣದಲ್ಲೂ ಕೂಡ ಇರುವಂತ ಅನೇಕ ಜನ ಸ್ನೇಹಿತರು ಆರೋಪಿಯಾಗಿರುವಂತಹ ದರ್ಶನ್ಗೆ ಇದ್ರೂ ಕೂಡ ಈ ನೆಲದ ಕಾನೂನನ್ನ ಗೌರವಿಸಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮತ್ತೆ ಎತ್ತಿ ಹಿಡಿದಿರುವಂತದ್ದು. ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ಕಾನೂನಿಗಿಂತ ಯಾರು ಸಣ್ಣವರಲ್ಲ, ಕಾನೂನಿನ ಅಡಿ ಎಲ್ಲರೂ ಒಂದೇ ಅನ್ನೋ ಒಂದು ರೀತಿಯಾದಂತ ಆರ್ಡರ್ ಅನ್ನ ಪಾಸ್ ಮಾಡಿದ್ದಾರೆ. VVIP ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ಒಂದು ವೇಳೆ VVIP ಟ್ರೀಟ್ಮೆಂಟ್ ಕೊಟ್ರೆ ದರ್ಶನ್ಗಲ್ಲ, ಬದಲಾಗಿ ಆ ಒಂದು
ಸೂಪರಿಂಟೆಂಡೆಂಟ್ ಆಫ್ ಜೈಲ್ ಏನಿದ್ದಾರೆ ಅವರಿಗೆ ಶಿಕ್ಷೆಗೆ ಒಳಪಡಿಸಲಾಗುತ್ತೆ, ಅಮಾನತುಗೊಳಿಸಲಾಗುತ್ತೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ದರ್ಶನ್ ಮತ್ತೇನಾದ್ರೂ ಸಿಗರೇಟ್ ಸೇದುವಂತ, ಜೈಲಿನ ಒಳಗಿಂದ ಸಿಗರೇಟ್ ಸೇದುವಂತ ಫೋಟೋ ವಿಡಿಯೋ ಏನಾದ್ರು ಸಿಕ್ತು ಅಂದ್ರೆ ದರ್ಶನ್ ರನ್ನ ರೆಪ್ರೆಸೆಂಟ್ ಮಾಡಿದಂತ ವಕೀಲರೇ ಸುಪ್ರೀಂ ಕೋರ್ಟ್ ನ ಮುಂದೆ ಹಾಜರಾಗಬೇಕು ಅನ್ನೋ ತಾಕೀತನ್ನ ಮಾಡಿರೋದ್ರಿಂದ ಖಂಡಿತವಾಗಿಯೂ ಈ ಎಲ್ಲ ರೀತಿಯ ಆಯಾಮಗಳಿಂದ ಗಮನಿಸಿ ಯಾವೆಲ್ಲ ಸಮಸ್ಯೆಗಳಾಗಬಹುದು ಅನ್ನೊಂದು ಲೆಕ್ಕಾಚಾರದಲ್ಲಿ ಈ ಸದ್ಯದ ಮಟ್ಟಿಗೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ತಮ್ಮ ಸಹೋದರ ದಿನಕರ್ ಜೊತೆಗೆ ಈಗಷ್ಟೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದಿರುವಂತದ್ದು. ಖಂಡಿತವಾಗಿಯೂ ಇನ್ನೇನು ಸುಮಾರು 5 ರಿಂದ 10 ನಿಮಿಷಗಳ ಕಾಲದ ಒಳಗಾಗಿ ಇಲ್ಲಿಂದ ಸಿವಿಲ್ ಕೋರ್ಟ್ ಆವರಣಕ್ಕೆ ಈ ಒಂದು ಆರೋಪಿಗಳನ್ನ ಕರೆದುಕೊಂಡು ಹೋಗುವಂತ ವಾಹನದ ಜೊತೆಗೆ ಪೊಲೀಸರು ಕೂಡ ತೆರಳುತ್ತಾರೆ. ನೇರವಾಗಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಮತ್ತೊಮ್ಮೆ ಅಲ್ಲಿ ಕಾಪಿಯನ್ನ ತೋರಿಸಿ ಈ ಆದೇಶದ ಅನ್ವಯ ಆರೋಪಿಗಳನ್ನ ನಾವು ಬಂಧನಕ್ಕೆ ಒಳಪಡಿಸಿ ಈಗ ಕರೆತಂದಿದ್ದೇವೆ ಅಂತ ಹೇಳಿ ನ್ಯಾಯಾಲಯದ ವಶಕ್ಕೆ ಕೊಡ್ತಾರೆ. ಅಲ್ಲಿಂದ ನೇರವಾಗಿ ದರ್ಶನ್, ಪವಿತ್ರ ಗೌಡ, ನಾಗರಾಜ್ ಸೇರಿದಂತೆ, ಪ್ರದೋಷ್ ಸೇರಿದಂತೆ ಈ ಪ್ರಕರಣದ ಉಳಿದ 3 ಆರೋಪಿಗಳನ್ನು ಕೂಡ ಅವರು ಜೈಲಿಗೆ ಕಳಿಸುವಂತ 99 ಅಲ್ಲ 100% ಚಾನ್ಸಸ್ ಇರುವಂತದ್ದು. ಆದ್ರೆ ಇಲ್ಲಿ ಬಳ್ಳಾರಿಗೆ ಜೈಲಿಗೆ ಶೀಘ್ರ ಶಿಫ್ಟ್ ಮಾಡಲಾಗುತ್ತಾ ಅನ್ನೋದನ್ನ ನೋಡಿದಾಗ ಪ್ರಾಕ್ಟಿಕಲಿ ಸ್ಮಿತಾ ಈ ಇಮ್ಮಿಡಿಯೇಟ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಕಡಿಮೆ ಇರಬಹುದು. ಯಾಕೆಂದ್ರೆ ಒಂದು ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದ್ರಿಂದ ಮೂವ್ಮೆಂಟ್ಗೆ ಒಂದಿಷ್ಟು ಸಮಸ್ಯೆ ಆಗಬಹುದು. ಆ ಕಾರಣದಿಂದ ಇವತ್ತು ಇಷ್ಟು ಜನ ಆರೋಪಿಗಳನ್ನ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಸೋಮವಾರದ ನಂತರ ಯಾವ ಜೈಲಿಗೆ ಕಳಿಸಬೇಕು ಅನ್ನೋದು ಅಧಿಕಾರಿಗಳ ಹಿರಿಯರೇನಿದ್ದಾರೆ, ಅಂದ್ರೆ ಈ ಅಧಿಕಾರಿಗಳ ನಿಯೋಗ ಏನಿದೆ ಅಥವಾ ಕೋರ್ಟ್ ಏನಿದೆ ಇದು ನಿರ್ಧಾರ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸೊ ಕೊನೆಯದಾಗಿ ಇಲ್ಲಿರುವ ದೃಶ್ಯದ ಒಂದು ಅಪ್ಡೇಟ್, ದರ್ಶನ್ ಬಂದಂತ ಕಾರಿನ ಗಾಡಿಯನ್ನ ವಾಪಸ್ ಹಿಂದೆ ಹಾಕಲಾಗ್ತಿರುವಂತದ್ದು. ಈಗಾಗಲೇ ತೆರಳೋದಕ್ಕೂ ಕೂಡ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಸಿದ್ಧತೆಯನ್ನ ನಡೆಸಿರುವಂತದ್ದು. ಅಗತ್ಯಕ್ಕಿಂತ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಈ ಸದ್ಯದ ಮಟ್ಟಿಗೆ ನಾವು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಗಮನಿಸಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಪೊಲೀಸರ ಜೊತೆಯಲ್ಲಿ ಈ ಆರೋಪಿಗಳನ್ನ ಸಿಟಿ ಸಿವಿಲ್ ಕೋರ್ಟ್ಗೆ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಇದಾದ ನಂತರವಷ್ಟೇ ಯಾವ ಜೈಲಿಗೆ ಅನ್ನೋ ಒಂದು ನಿರ್ಧಾರವನ್ನ ಮಾಡಲಾಗುತ್ತೆ. ಮತ್ತೊಂದ್ ಕಡೆ ಹಿರಿಯ ಅಧಿಕಾರಿಗಳ ನೇತೃತ್ವ ಅಂದ್ರೆ ಡಿಸಿಪಿ ಆಗಿದ್ದಂತ ಗಿರೀಶ್ ಅವರು ಬಂದಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಗಿರೀಶ್ ಅವರು ಬಂದಿರುವಂತದ್ದು, ಹಿರಿಯ ಅಧಿಕಾರಿ IPS ಅಧಿಕಾರಿ ಗಿರೀಶ್ ಅವರು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಆಗಮನ ಆಗಿರುವಂತದ್ದು. ಇವರ ನೇತೃತ್ವದಲ್ಲಿ ಅಂದ್ರೆ ಇವರ ಸಮ್ಮುಖದಲ್ಲಿ ಒಂದಿಷ್ಟು ಡಾಕ್ಯುಮೆಂಟೇಶನ್ ಕೆಲಸಗಳನ್ನ ಮುಗಿಸಿ ಅವರ ಸಮ್ಮುಖದಲ್ಲಿಯೇ ಪತ್ರಗಳಿಗೆ ಸೈನ್ ಮಾಡಿಸಿ ಆರೋಗ್ಯ ತಪಾಸಣೆ ಏನು ನಡೆದಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟು ಇದಾದ ನಂತರ ಕೋರ್ಟ್ಗೆ ಕರೆದುಕೊಂಡು ಹೋಗುವಂತ ನಿರೀಕ್ಷೆ ಇರುವಂತದ್ದು. ಸ್ಮಿತಾ, ರೈಟ್ ಅಭಿಷೇಕ್, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಪೊಲೀಸರು ಫ್ರಂಟ್ ಗೇಟ್ ಇಂದ ಆರಾಮಾಗಿ ಬರ್ತಾರೆ, ಮಾಡಬಾರ್ದು ಕೆಲಸ ಮಾಡಿ ತಗ್ಲಾಕೊಂಡವರು ಬ್ಯಾಕ್ ಸೈಡ್ ಗೇಟು. ಎನಿವೆ ಅಭಿಷೇಕ್, ಈಗ ವಾಟ್ ನೆಕ್ಸ್ಟ್ ಅಂತ ಹೇಳಿ ಅಂದ್ರೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸೋ ಪ್ರಕ್ರಿಯೆ ಆಗ್ಬೇಕಾ? ಸೆಷನ್ಸ್ ಕೋರ್ಟು ನೀವು ಹೇಳ್ತಾ ಇದ್ರಿ ಎಷ್ಟು ಹೊತ್ತಿಗೆ ಕರ್ಕೊಂಡು ಹೋಗಬಹುದು, ಒಳಗಡೆ ಸರ್ಕಾರಿ ವೈದ್ಯರಿದ್ದಾರೆ ಅನ್ನೋ ಮಾಹಿತಿ ನಿಮಗೆ ಸಿಕ್ಕಿತ್ತು, ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲೇ ಆಗತ್ತೆ ಅನ್ನೋದ್ರ ಬಗ್ಗೆ ಖಚಿತತೆ ಏನಾದರೂ ಲಭ್ಯ ಆಗ್ತಾ ಇದೆಯಾ? ಸ್ಮಿತಾ, ಖಂಡಿತವಾಗಿಯೂ ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಈ ಒಂದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಒಳಗಡೆನೆ ಮಾಡ್ತಾರೆ. ಯಾಕೆ ಅಂದ್ರೆ ನಮ್ಮ ಕ್ಯಾಮರಾದಲ್ಲೇ ಇಲ್ಲಿಗೆ ಬಂದಂತ ಸರ್ಕಾರಿ ವೈದ್ಯರ ಚಿತ್ರಣವನ್ನ ತೋರಿಸಿದ್ದೇವೆ. ಈ ಹಿಂದೆ ದರ್ಶನ್ ರನ್ನ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಒಂದಿಷ್ಟು ಸಾರ್ವಜನಿಕರು ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡಿದ್ರು. ಅದರ ಜೊತೆಗೆ ಒಂದಿಷ್ಟು ಪ್ರೈವಸಿ ಇನ್ವೇಡ್ ಆಗಿತ್ತು. ಮತ್ತೊಂದು ಕಡೆ ದರ್ಶನ್ ರನ್ನ ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಾಗ ಅವರನ್ನ ಕಂಟ್ರೋಲ್ ಅಂದ್ರೆ ಮಾಬ್ ಕಂಟ್ರೋಲ್ ಮಾಡೋದು ಕೂಡ ಪೊಲೀಸರಿಗೆ ಒಂದು ಸವಾಲಾಗುತ್ತೆ. ಮೊದಲೇ ಇರುವಂತ ಸವಾಲ್ ಅಂದ್ರೆ ಹೈ ಪ್ರೊಫೈಲ್ ಕೇಸ್, ಹೈ ಪ್ರೊಫೈಲ್ ಆಗಿರುವಂತ ಆರೋಪಿಗಳು ಇರೋದ್ರಿಂದ ಇವರ ಭದ್ರತೆ ಅಂದ್ರೆ ಪೊಲೀಸರ ವಶದಲ್ಲಿದ್ದ ಅವರ ಭದ್ರತೆ ಪೊಲೀಸರ ಜವಾಬ್ದಾರಿ ಆಗುತ್ತೆ. ಈ ಒಂದು ಜವಾಬ್ದಾರಿಯ ಜೊತೆಗೆ ಹೆಚ್ಚುವರಿ ಜವಾಬ್ದಾರಿ ತೆಗೆದುಕೊಳ್ಳಬಾರದು ಅಥವಾ ಅವಾಯ್ಡ್ ಮಾಡಿದ್ರೆ ಒಳಿತು ಅನ್ನೊಂದು ಕಾರಣದಿಂದಾಗಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ತಂಡವನ್ನ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆಸಲಾಗಿರುವಂತದ್ದು. ಈ ವೈದ್ಯಾಧಿಕಾರಿಗಳು ಏನ್ ಮಾಡ್ತಾರೆ, ಯಾಕೆ ಆರೋಗ್ಯ ತಪಾಸಣೆ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಸುಮಾರು
11 ಗಂಟೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡುತ್ತೆ. ಅಂದ್ರೆ ಈ ಆರೋಪಿಗಳಿಗೆ ನೀಡಿರುವಂತಹ ಬೇಲನ್ನ ರದ್ದು ಮಾಡುತ್ತೆ. ಇದಾದ ನಂತರ ಅವರನ್ನ ಬಂಧಿಸಿ ಅವರನ್ನ ವಶಕ್ಕೆ ತೆಗೆದುಕೊಂಡು ಅವರನ್ನ ವಾಪಸ್ ಜೈಲಿಗೆ ಕಳಿಸಬೇಕು ಅನ್ನೊಂದು ಸೂಚನೆ ಅದು ಅರ್ಥ ಆಗುತ್ತೆ. ಈ ಸಂದರ್ಭದಲ್ಲಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಾಗ ಅವರಿಗೆ ಯಾವುದೇ ರೀತಿಯಾದಂತ ಆರೋಗ್ಯ ಸಮಸ್ಯೆಗಳು ಇರಲಿಲ್ಲ, ಅಥವಾ ಇದ್ದರೆ ಯಾವ ಸಮಸ್ಯೆ ಇತ್ತು ಅಂತ ಇಲ್ಲಿಯೇ ವೈದ್ಯರು ತೋರಿಸ್ಕೊಡ್ತಾರೆ. ಈ ಮತ್ತೊಂದ್ ಕಡೆ ಸ್ಮಿತಾ, ಈಗಷ್ಟೇ ವಕೀಲರ ದರ್ಶನ್ ಪರ ಇರುವಂತ ವಕೀಲರ ತಂಡ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಆಗಮಿಸಿರುವಂತದ್ದು. ಈ ಹಿಂದೆ ಒಬ್ಬ ವಕೀಲ ಒಳಗಡೆ ಹೋಗಿದ್ರು, ಈಗ 3 ವಕೀಲರ ತಂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಆಗಮನ ಆಗಿರುವಂತದ್ದು. ಮತ್ತೊಂದು